ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಿನ್ನೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಬೆಳಿಗ್ಗೆನೇ ಬೇಗ ಕೃಷ್ಣನಿಗೆ ಪ್ರಿಯವಾಗಿರುವಂಥ ಎಲ್ಲ ನೈವೇದ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿಕೊಂಡೆ. ಮೊದಲಿಗೆ ರವೆ ಉಂಡೆ ಮಾಡಿದೆ, ಅದಾದಮೇಲೆ ಕರ್ಜಿಕಾಯಿ ಮಾಡಿದೆ. ಕರ್ಜಿಕಾಯಿನಲ್ಲಿ 2 ಥರ ಕರ್ಜಿಕಾಯಿಗಳನ್ನ ಮಾಡಿದೆ. ಹಾಗೆ ಶಂಕರಪೋಳಿ ಮಾಡಿದ್ದೆ, ಸಿಹಿ ಅವಲಕ್ಕಿ, ಹಾಗೆ ಚಕ್ಲಿ ಮಾಡಿದ್ದೆ, ಪಾಯಸ ಮಾಡಿದ್ದೆ. ಎಲ್ಲ ನೈವೇದ್ಯಗಳು ಕೃಷ್ಣನಿಗೆ ಪ್ರಿಯವಾಗಿರುವಂಥದ್ದು ನನ್ನ ಕೈಲಿ ಸಾಧ್ಯ ಆಗೋ ಮಟ್ಟಿಗೆ ಮಾಡಿದೆ. ಅದಾದಮೇಲೆ ಶ್ರೀ ಕೃಷ್ಣನ ದರ್ಶನ ಮಾಡ್ಕೊಂಡು ಬರೋಣ ಅಂಥೇಳಿ ರಾಜಾಜಿನಗರ್ನಲ್ಲಿರುವಂಥ ಇಸ್ಕಾನ್ ಟೆಂಪಲ್. ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ಹಾಗೆ ನಿನ್ನೆ ದೇವ್ರಿಗೆ ಮಾಡಿದಂಥ ಅಲಂಕಾರ ನೋಡಿದ್ರೆ ನಮ್ಮ 2 ಕಣ್ಗಳು ಸಾಲದೇನೋ ಅನ್ನಿಸ್ತು, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ದರ್ಶನ ಎಲ್ಲ ಚೆನ್ನಾಗಿ ಮುಗಿಸ್ಕೊಂಡು ಮನೆಗೆ ಬಂದು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಂಡ್ವಿ. ಅದಾದಮೇಲೆ ಪೂಜೆನ ಆರಂಭ ಮಾಡಿದ್ವಿ. ನಿನ್ನೆ ಅಂತೂ ಪೂಜೆ ತುಂಬಾ ಚೆನ್ನಾಗಾಯಿತು. ಕೃಷ್ಣನಿಗೆ ಅಭಿಷೇಕ ಮಾಡಿ ಅರ್ಚನೆ ಮಾಡಿದೆ, ಕೃಷ್ಣಾಷ್ಟಕಂ ಪಠನೆ ಮಾಡಿದೆ, ಕೃಷ್ಣ ಅಷ್ಟೋತ್ತರ ಶತನಾಮಾವಳಿ ಮಾಡಿದೆ, ಕೃಷ್ಣ ಸ್ತೋತ್ರಗಳನ್ನ ಪಠನೆ ಮಾಡಿದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ನಿನ್ನೆ ನಾನು ಹಾಗೆ ಚಿನ್ನಿ ಇಬ್ಬರು ಕೂಡ ನಿರ್ಜಲ ಉಪವಾಸ ವ್ರತ ಮಾಡಿದ್ವಿ. ನಮ್ಮಿಬ್ಬರು ಉಪವಾಸ ವ್ರತ ಕೂಡ ಯಾವುದೇ ನಿರ್ವಿಘ್ನ ಇಲ್ಲದೆ ಇರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ನಮ್ಮಿಬ್ಬರು ಉಪವಾಸ ವ್ರತ ಆಯಿತು. ನಿನ್ನೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ನೀವೆಲ್ಲ ಜನ್ಮಾಷ್ಟಮಿ ಆಚರಣೆ ಹೇಗೆ ಮಾಡಿದ್ರಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.